ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫ್ರೈಡೇ ಈವ್ನಿಂಗ್ ವ್ಲಾಗ್. ಈವ್ನಿಂಗಿಂದ ನಾನು ವ್ಲಾಗ್ ಶುರು ಮಾಡಿದ್ದೆ. ನಮ್ಮ ಹಸ್ಬೆಂಡು ಎವ್ರಿ ಡೇ ಈವ್ನಿಂಗ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾರೆ. ಸೊ ಇವತ್ತು ನಾನು ನನ್ನ ಮಗ ಸುಮ್ಮನೆ ಹಾಗೆ ನೋಡೋಣ ಅಂತ ಹೋಗಿದ್ವಿ. ನನ್ನ ಮಗನಿಗೆ ಈ ಥರ ಬ್ಯಾಡ್ಮಿಂಟನ್ ಆಡೋದು ಅಥವಾ ಯಾವುದಾದ್ರೂ ಗೇಮ್ಸ್ ಆಡೋದು ನೋಡೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾವು ಹಾಗೆ ಹೋಗಿದ್ವಿ, ಸುಮ್ಮನೆ ನೋಡೋಣ. ಹೇಗಿದ್ರು ನಮಗೂ ಮನೇಲಿ ಏನೋ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗಿದ್ವಿ. ನನ್ನ ಮಗ ನೋಡ್ತಿದ್ರಲ್ಲ ವೀಡಿಯೋದಲ್ಲಿ, ಅವನಿಗೆ ತುಂಬ ಇಂಟ್ರೆಸ್ಟು. ಅವನು ಹೋಗಿ ಆಟಾಡ್ತೀನಿ ಅಂತ ಅಲ್ಲೋಗಿ ಮುಂದೆ ಹೋಗಿ ನಿಂತ್ಕೋತಿದ್ದ. ಬಟ್ ಅವನು ಇನ್ನೂ ತುಂಬ ಚಿಕ್ಕವನಾಗಿರೋದ್ರಿಂದ ನಾವೇನು ಕಳ್ಸೋಕ್ಕೆ ಹೋಗಲಿಲ್ಲ. ಅಲ್ಲಿ ಮಿನಿಮಮ್ 6 ಇಯರ್ಸಿಂದ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. ಸೊ ಇನ್ನೂ ಒಂದು ಸ್ವಲ್ಪ ದೊಡ್ಡವನಾಗಲಿ, ಇನ್ನೂ ತುಂಬ ಚಿಕ್ಕವನು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ನಮ್ಮ ಹಸ್ಬೆಂಡ್ ಒಂದು ಆ್ಯಕ್ಟಿವಿಟಿ ಇರಲಿ ಅಂತ ಬ್ಯಾಡ್ಮಿಂಟನ್ಗೆ ಸೇರ್ಕೊಂಡಿದ್ದಾರೆ. ಟ್ರೈನಿಂಗ್ ಏನಿಲ್ಲ, ಹಾಗೆ ಸುಮ್ಮನೆ ಸೇರ್ಕೊಂಡಿದ್ದಾರೆ. ನೈಟ್ ಡಿನ್ನರ್ಗೆ ನಾನು ಕಿಚಡಿ ಮಾಡಿದ್ದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಾನು 2 to 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಂಗು, ಇದೆಲ್ಲ ಚೆನ್ನಾಗಿ ಬಾಡಾದಮೇಲೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಮತ್ತು 2ರಿಂದ 3 ಹೆಚ್ಚಲು ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಹಾಕೋತಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಜಜ್ಜಿರೋ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಟೊಮೊಟೊ ಹಾಕ್ಕೊತೀನಿ. ಈ ರೆಸಿಪಿ ನಾವು ಚಿಕ್ಕ ಮಕ್ಕಳಿಗೆ ವೇಟ್ ಗೇನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದರಲ್ಲಿ ರೈಸ್ ಇರುತ್ತೆ, ಸಾಕಷ್ಟು ವೆಜಿಟೇಬಲ್ ಹಾಕಿರೋದ್ರಿಂದ ಮಕ್ಕಳು ವೇಟ್ ಗೇನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನನ್ನ ಮಗ ಇದು ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ನಾನು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ತಾನೆ ಇರ್ತೀನಿ. ನೈಟ್ ಹೇಗಿದ್ರು ಅನ್ನ ಸಾರು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ಒಂದು ರೆಸಿಪಿ ನಾವು ಟ್ರೈ ಮಾಡ್ಕೋಬೋದು. ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ನೀಟಾಗಿ ಬಾಡಿಸ್ಕೊತಿದ್ದೀನಿ. ನಾವು ಸುಮಾರು ತರಕಾರಿಗಳು ಹಾಕೋಬೋದು, ಬಟ್ ನಾನಿಲ್ಲಿ ಹಾಕ್ಕೊಂಡಿರೋದು ಟೊಮೊಟೊ ಬಟಾಣಿ ಹಾಕಿ ಮಾಡ್ತಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ನೀವು ಫ್ರೋಝನ್ ಬಟಾಣಿ ಇದ್ದರೆ ನೀವು ಲಾಸ್ಟಲ್ಲಿ ಹಾಕೋಬೋದು. ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಟೊಮೊಟೊ ಹಾಕಾದ್ಮೇಲೆ ಹಾಕಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಬಟಾಣಿ ಅರ್ಧ ಬೆಂದಿದೆ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಮತ್ತು 2 to 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ. ಇದು ನಾವು ಮನೇಲೇ ಮಾಡಿರೋವಂಥ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೋತೀನಿ. ನೀವು ಆಚೆಯಿಂದ ತಂದಿರೋದಾಗಿದ್ದರೆ 1 ಟೇಬಲ್ ಸ್ಪೂನು ಸಾಕಾಗುತ್ತೆ. ನಮ್ಮದು ಜಾಸ್ತಿ ಖಾರ ಇರಲ್ಲ, ಸೊ ಅದಕ್ಕೋಸ್ಕರ ನಾನು 2 to 3 ಟೇಬಲ್ ಸ್ಪೂನ್ ಹಾಕೋತೀನಿ. ಅದಾದಮೇಲೆ ಖಾರ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ನಾನು ಇಲ್ಲಿ 1 ಕಟ್ ಪಾಲಕ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ 1 ಕಟ್ ಪಾಲಕ್ ತೊಗೋತಿದ್ದೀನಿ. ಪಾಲಕ್ನ ಚಿಕ್ಕದಾಗಿ ಹೆಚ್ಚಿ ಈ ಥರ ಫ್ರೈ ಮಾಡ್ಕೋತಿದ್ದೀನಿ. ಸೊ ಪಾಲಕಲ್ಲೇ ನೀರಂಶ ಇರೋದ್ರಿಂದ ನಾನೇನು ಇದು ಮಾಡಿಲ್ಲ, ಅದೇ ಬೇಗ ಬೆಂದ್ಬಿಡತ್ತೆ ಅಂತ ಹಾಗೆ ಬಾಡಿಸ್ತಿದ್ದೀನಿ. ಆ್ಯಕ್ಚುಲಿ ಸೊಪ್ಪು ತುಂಬ ಒಳ್ಳೆಯದು, ಮಕ್ಳಿಗೆ ಕೊಟ್ಟರೆ ಬೇಗ ಐರನ್ ಅಂಶ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ ಸೊಪ್ಪು ಹಾಕೋತಿದ್ದೀನಿ. ನೀವು ಪಾಲಕ್ ಆದರೂ ಹಾಕೋಬೋದು, ಮನೇಲಿ ಇದ್ದರೆ ಮೆಂತ್ಯನೂ ಹಾಕೋಬೋದು. ಪಾಲಕ್ ಮೆಂತ್ಯ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ಆದರೆ ಎರಡು ಮಿಕ್ಸ್ ಮಾಡೋದು ಬೇಡ. ಒಂದು ಪಾಲಕ್ ಹಾಕಿ ಇಲ್ಲ ಮೆಂತ್ಯ ಹಾಕಿ. ನಾನು ಇಲ್ಲಿ ಪಾಲಕ್ ಹಾಕಿದ್ದೀನಿ. ನನಗೆ ಫ್ರೆಶ್ ಪಾಲಕ್ ಸೊಪ್ಪು ಸಿಕ್ಕಿತ್ತು, ಸೊ ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದೊಂದ್ಸಲ ಪಾಲಕ್ ಹಾಕ್ತೀನಿ, ಇಲ್ಲ ಒಂದೊಂದ್ಸಲ ನಾನು ಮೆಂತ್ಯನೂ ಹಾಕ್ತೀನಿ. ಮೆಂತ್ಯನೂ ತುಂಬ ಒಳ್ಳೆಯದೇ. ಸೊಪ್ಪಲ್ಲಿ ಏನು ನೀರಿನ ಅಂಶ ಇದೆ ಅದೆಲ್ಲ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಇದಾಗಿದೆ. ಚೆನ್ನಾಗಿ ಇದನ್ನು ಸೊ ಪಾಲಕ್ ಸೊಪ್ಪು ನೋಡ್ತಿದ್ದೀರಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಪಾಲಕ್ ಹಾಕಲಿಲ್ಲ ಅಂದರೆ ನಾವು ಬೇರೆ ಬೇರೆ ವೆಜಿಟೇಬಲ್ಸು ಹಾಕೋಬೋದು. ಪಾಲಕ್ ಎಲ್ಲ ಬೆಂದಾದ್ಮೇಲೆ ನಾನು ಬೇಯಿಸಿರೋ ಅಂತಹ ಅಕ್ಕಿ ಮತ್ತು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಅಕ್ಕಿ 1.5 ಕಪ್ ಅಕ್ಕಿ ಹಾಕ್ಕೊಂಡಿದ್ದೆ. ಆ 1 ಕಪ್ಪು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೆ. ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ, ಸಮ ಹಾಕ್ಕೊಂಡಿರಲಿಲ್ಲ. ಸೊ 1 ಕಪ್ಪು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕುಕ್ಕರಲ್ಲಿ ಹಾಕಿ 2 to 3 ವಿಸಿಲ್ಸ್ನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಸೊ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಇದನ್ನು ಹಾಕುವಾಗ ನಾನು ಎಣ್ಣೆ ಮತ್ತು ಅರಿಶಿನ ಹಾಕಿದ್ದೆ. ನಾನು ಉಪ್ಪು ಹಾಕಿರಲಿಲ್ಲ. ಉಪ್ಪು ಹಾಕಿದ್ರೆ ಬೇಗ ಬೇಳೆ ಬೇಯಲ್ಲ, ಅದಕ್ಕೋಸ್ಕರ ನಾನು ಉಪ್ಪು ಹಾಕಲ್ಲ. ಸೊ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ಳೋವಾಗ ಉಪ್ಪು ಹಾಕೋತಿದ್ದೀನಿ. ಮುಂಚೆನೇ ಅಕ್ಕಿ ಮತ್ತು ಬೇಳೆ ಹಾಕಿದಾಗ ಬೇಳೆ ರಬ್ಬರ್ ಥರ ಆಗ್ಬಿಡುತ್ತೆ, ಬೇಯಲ್ಲ ಅಂದ್ಬಿಟ್ಟು ನಾನು ಇವಾಗ ಹಾಕೋತಿದ್ದೀನಿ. ಸೊ ಇವಾಗ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಬಿಸಿನೀರು ಹಾಕೋಬೋದು. ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಗಂಟು ಆಗಲ್ಲ, ಏನೂ ಇದಾಗಲ್ಲ. ಸೊ ನೀವು ಒಂದೇ ರೀತಿ ಅನ್ನ ಸಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಪಾಲಕ್ ಮೂಂಗ್ ದಾಲ್ ಕಿಚಡಿ ಮಾಡ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ವೇಟ್ ಗೇನೂ ಆಗುತ್ತೆ ಮತ್ತು ಪ್ರೋಟೀನ್ ರಿಚ್ ಡಿನ್ನರ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ನಮ್ಮ ಮನೇಲಿ ಯಾವಾಗಲೂ ನಾವು ಅನ್ನ ಸಾರೇ ನೈಟ್ ತಿನ್ನೋದು, ಬಿಕಾಸ್ ಲೈಟ್ ಇರುತ್ತೆ ಮತ್ತು ಡೈಜೆಸ್ಟು ಈಸಿ ಆಗುತ್ತೆ ಅಂತ. ಸೊ ಅನ್ನ ಸಾರು ತಿಂದು ಬೇಜಾರಾದಾಗ ನಾವು ಯಾವಾಗಾದರೂ ಒಂದ್ಸಲ ಈ ಥರನೂ ಮಾಡ್ಕೋತೀವಿ. ಬಿಕಾಸ್ ನನ್ನ ಮಗನಿಗೆ ಇದು ತುಂಬಾ ಇಷ್ಟ, ಅವ್ನು ಚೆನ್ನಾಗಿ ತಿಂತಾನೆ
ಮಕ್ಕಳು ವೆಯ್ಟ್ ಗೇನಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ರೆಸಿಪಿ ಮಾಡಿದ್ದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ಸ್ವಲ್ಪ ಡ್ರೈ ಆದಂಗೆ ಆಯಿತು ಅಂತ ನಾನಿಲ್ಲಿ ಸ್ವಲ್ಪ ಬಿಸಿನೀರು ಹಾಕೋತಿದ್ದೀನಿ, ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ತಾಯಿ ಮನೇಲಿ ಈ ಥರ ಮಾಡಲ್ಲ, ಸ್ವಲ್ಪ ಇಸ್ಕಾನ್ ಟೆಂಪಲಲ್ಲಿ ಕೊಡ್ತಾರಲ್ಲ ಆ ಥರ ಮಾಡ್ತಾರೆ. ಜಾಸ್ತಿ ವೆಜಿಟೇಬಲ್ಸ್ ಅದು ಇದು ಏನು ಹಾಕಲ್ಲ, ಇಸ್ಕಾನಲ್ಲಿ ಮಾಡೋ ಥರನೇ ಮಾಡ್ತಾರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು. ಆದರೆ ನಾನು ಈ ಥರ ಯಾಕೆ ಮಾಡ್ತೀನಿ ಅಂದರೆ ಇದರಲ್ಲಿ ಪಾಲಕ್ ಹಾಕ್ಬೋದು, ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕ್ಬೋದು. ಮತ್ತು ನನ್ನ ಮಗ ತಿಂತಾನೆ, ಸ್ಪೆಷಲಿ ನನ್ನ ಮಗ ತಿಂತಾನೆ ನಾನು ಒಂದೇ ಕಾರಣಕ್ಕೆ ನಾನು ಈ ಥರ ಮಾಡೋದು. ಬಿಕಾಸ್ ಮಕ್ಳು ಏನು ಇಷ್ಟ ಅದು ಮಾಡೋದು ಬೆಸ್ಟ್ ಅಂತ. ಜಾನ್ ಹೆಂಗಿದೆ? ಸೂಪರ್ ಆಗಿದೆ. ಕಿಚಡಿ ಲೈಕ್ ಆಯ್ತಾ? ತುಂಬ ಲೈಕ್ ಆಯ್ತು. ಬಂಟು ಲೈಕ್ ಆಯ್ತಾ? ಬಂಟುಗೆ ಇಷ್ಟ. ಬಂಟು ನಿಂಗೆ ಲೈಕ್ ಆಯ್ತಾ? ಬಂಟು ಹಿಂಗೆ ಮಾಡು ಮಮ್ಮಿ, ಹಿಂಗೆ ಮಾಡು, ಹಿಂಗೆ ಮಾಡು. ಹೋಗ್ಲಿ ಬಿಟ್ಟು ತಿಂತಿದ್ದಾನಲ್ಲ. ನೀವು ತಿನ್ನಿ.